ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆ ಬಂಗಾರ ಹೋದ್ರೆ ಹೋಯ್ತು, ಬದುಕಿದ್ರೆ ಎಷ್ಟು ಬಂಗಾರ ಬೇಕಾದ್ರೂ ತಗೋಬಹುದು. ಸುಮನ, ಹೇಳಿದ್ದನ್ ಕೇಳು ಸುಮನ. ಸುಮನ, ಹೌದಮ್ಮ, ಹೋಗ್ಬಿಟ್ರೆ ಬರೀ ಹೂವಿಂದ ಹಾಕೋಬೇಕಾಗತ್ತೆ. ನೀವ್ ಈ ತರ ಎಲ್ಲ ಮಾತಾಡೋದ್ ನಿಲ್ಸ್ತೀರಾ ಚಿಕ್ಕಪ್ಪ? ನಮ್ಮಮ್ಮ ಏನ್ ಹೇಳಿದ್ರು? ಹಾವು ಈ ಮನೇಲಿರೋರ್ ಯಾರನ್ನ ಒಬ್ರನ್ನ ಕಚ್ಚತ್ತೆ ಅಂತ ಹೇಳಿದ್ರೆ ಹೊರತು ಕಲ್ಲನ್ ಒಡೆದು ಹಾಕೋರ್ನ ಕಚ್ಚತ್ತೆ ಅಂತ ಹೇಳಿಲ್ಲ. ಕಲ್ಲ ಹೊಡಿತಿದ್ದೀನಿ ಅಂತ ಹಾವು ಇಲ್ಲಿಗೆ ಬಂದಿದೆ. ಏನಾಗುತ್ತೋ ಆಗ್ಲಿ. ಸುಮನ, ಬೇಡ ಸುಮನ, ನನ್ ಮಾತ್ ಕೇಳು ಸುಮನ. ಸುಮನ, ಬೇಡ. ಸುಮ್ಮನಮ್ಮ, ಬೇಡ ಸುಮ್ಮನಮ್ಮ. ಸುಮನ, ಸುಮನ, ಅಯ್ಯೋ ಸುಮನ. ಸುಮನ, ಸುಮನ, ಏ, ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬಾ, ಹೋಗು. ಅಯ್ಯಯ್ಯ, ಏನ್ ಮಾಡ್ಕೊಳ್ಳಿ? ಆ ಕೃಷ್ಣ ಕಲ್ಲಿನ ಸಹವಾಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ರೆ ಮಾತು ಕೇಳ್ದೆ ನೀನು? ಹೇಳಿದ್ರು ನನ್ ಮಾತ್ ಕೇಳಲ್ವಲ್ಲ ನೀನು? ಏನಾಗಿಲ್ಲ ಸುಮನ. ಸುಮನ, ಹೇಳಿದ್ರೆ ಕೇಳಲ್ಲ. ಆಗ್ಲೇ ಆಸೆ ಪಟ್ಟೆ, ಈಗ ಗಾಯ ಮಾಡ್ಕೊಂಡೆ. ಏ ಹಾಸ್, ಬೇಗ ತಗೊಂಡ್ಬಾರೆ. ಬೇಗ ಬಾಮ. ಬಂದೆ, ತಗೊಳ್ಳಿ. ಅಮ್ಮ, ಉರಿತಿದೆ. ಅಳ್ಬೇಡ. ಅರೆ, ಉರಿತಿದೆ. ಅವಳೆ ಗಾಯ ಮಾಡ್ಕೊಂಡ್ಲು. ಸುಮನ, ಅದು ಬೇಡ. ಸುಮನನ್ನ ಇದೇ ಥರ ಹೆದರ್ಕೊಳಕ್ ಬಿಟ್ಬಿಡು. ನೆಕ್ಸ್ಟ್ ಚಾನ್ಸ್ ನಮ್ದೆ. ಅಮ್ಮ, ಹಾವು ಬಂದಿದ್ರು ಕೂಡ ನೀನ್ ಯಾಕಮ್ಮ ಹಠ ಮಾಡ್ಕೊಂಡು ಮುಂದೆ ಹೋದೆ? ದೇವ್ರ ದಯೆ, ನಾಗರಾಜ ಸುಮನಂಗ್ ಕಚ್ಲಿಲ್ಲ. ನಾಗರಾಜ ಎಲ್ಲಿ ಹೋದ? ನೈನಿ ವಾಪಸ್ ಹೋಗಿರ್ಬೇಕು. ಇನ್ನ ಕಲ್ಲಿನ ತಡ್ಡೆಗೆ ಹೋಗ್ಬೇಡ್ವೆ ಸುಮ್ಮಿ. ಸತ್ರ ಹೋಗಲ್ಲ. ಹೋದ್ರೆ ಸಾಯ್ತೀಯ ಅಷ್ಟೇ. ಏಯ್, ಭಯ ಪಡಿಸ್ಬೇಡ್ವ. ಇಷ್ಟಾದ್ಮೇಲೂ ಬುದ್ಧಿ ಇದ್ದವರು ಹೋಗಲ್ಲ. ಇದ್ರೆ ಅಲ್ವಾ? ಏಯ್, ಹೋಗ್ಲಿ ಬಿಡು. ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಡಾಕ್ಟರ್ನ ಕೇಳಿ ಮೆಡಿಸಿನ್ ಕೊಡು. ಹೌದು, ನಾನೀಗ ಮೊದ್ಲಿನ ತರ ಬೇರೆ ಅಲ್ಲ. ಗೊತ್ತು ಬಿಡು, ಎದ್ದೇಳು. ಏಯ್, ಹುಷಾರು, ನಿಧಾನವಾಗಿ ಕರ್ಕೊಂಡು.
ನಾಗರಾಜ ನಾಗರಾಜ ನಿಂತ್ಕೋ. ಯಾಕೆ ಬಂದೆ ನೀನು? ನನ್ನ ತಂಗಿ ಕಚ್ಚಕ್ ನೀನ್ ಬರ್ಲಿಲ್ಲ, ನನ್ ಗಂಡನ್ ಕಚ್ಚಕ್ಕೆ ಅಂತ ಬಂದೆ ಅಲ್ವಾ? ಅಯ್ಯೋ ಮಾತೆ, ಏನ್ ಹಾಗನ್ಬಿಟ್ರಿ? ಸುಮನಮ್ಮನ ಎಚ್ಚರಿಸೋದಕ್ಕೋಸ್ಕರನೇ ಈ ನಾಗರಾಜ ಬಂದಿರೋದು. ಇಲ್ಲ ನಂದೀಶ, ನನ್ ಗಂಡನ್ ಕಚ್ಚಕ್ಕೆ ಅಂತಾನೆ ಬಂದಿರೋದು. ಏನಪ್ಪ ನಾಗರಾಜ, ಇದು ನಿಜಾನಾ? ಅಲ್ಲ ಅಂತ ತಲೆ ಆಡಿಸಿ ಹೇಳ್ತಿದ್ದಾನಲ್ಲ ಮಾತೆ. ನಿನಗೆ ಗೊತ್ತಿಲ್ಲ ನಂದೀಶ, ಏನ್ ನಡೆಯುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ನನಗ್ ಚೆನ್ನಾಗ್ ಗೊತ್ತು ಮಾತೆ. ಏನ್ ಗೊತ್ತು ನಿಂಗೆ? ಹಾವಿಂದ ಯಜಮಾನ್ರ ಗಂಡ ಅಂತ ನಿಂಗೆ ಗೊತ್ತಾ? ಗಂಡಾಂತರನ ನೋಡಿದ್ಯಾ? ನಿನಗೂ ಗೊತ್ತಿಲ್ಲ. ಆದ್ರೆ ಆ ಅಪಾಯನ, ಬರೋ ಗಂಡ ಅಂತರನ ನಾನ್ ನೋಡಿದ್ದೀನಿ. ಅದಕ್ಕೆ ಇನ್ ಮುಂದೆ ನಾಗರಾಜ ಈ ಮನೆಗೆ ಬರ್ದಿರೋ ಹಾಗೆ ತಡೀತಿದ್ದೀನಿ. ಮಾತೆ, ಎಲ್ಲಿಗೆ? ಮಾತೆ, ಏನಾಯ್ತು ಮಾತೆ? ಏನ್ ಮಾಡ್ತಿದ್ದೀರಾ ಮಾತೆ? ನನ್ ಗಂಡಂಗೆ ಸರ್ಪದೋಷ ಕಳಿಯೋವರೆಗೂ ನಾಗರಾಜ ನಮ್ ಮನೆಗ್ ಬರ್ದಿರೋ ಹಾಗೆ ರೇಖೆ ಹಾಕ್ತಿದ್ದೀನಿ. ಅಯ್ಯೋ, ಬೇಡ ಮಾತೆ. ಯಾತ್ರ ನಿರ್ಧಾರ ಒಳ್ಳೇದಲ್ಲ ಮಾತೆ. ಸರ್ಕೋ ನಂದೀಶ, ಈ ಅಪಾಯದಿಂದ ನನ್ ಗಂಡನ್ನ ಹೇಗ್ ಕಾಪಾಡ್ಕೋಬೇಕು ನನಗ್ ಚೆನ್ನಾಗ್ ಗೊತ್ತಿದೆ. ಅಯ್ಯೋ ಮಾತೆ, 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 ಏನ್ ಮಾಡ್ತಿದ್ದೀರಾ ಮಾತೆ? ಬೇಡ ಮಾತೆ, ನನ್ ಮಾತನ್ನು ಕೇಳಿ ಮಾತೆ. ಮಾತೆ, ಮಾತೆ, ಬೇಡ ಮಾತೆ. ದಯವಿಟ್ಟು ಮಾತೆ, ನನ್ನ ಮಾತನ್ನು ಕೇಳಿ ಮಾತೆ. ಹಾಗೆ ಮಾಡಬೇಡಿ ಮಾತೆ. ನಾನು ಹೇಳೋ ಮಾತು ಕೇಳಿ. ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಮಾತೆ. ಸುಮನಾ, ನೋವು ಕಡಿಮೆ ಆಯ್ತಾ? ಈಗ ಪರವಾಗಿಲ್ಲ ಅತ್ತೆ. ಬಸ್ರಿ ಬೇರೆ ಸರಿಯಾಗಿ ಊಟನೂ ಮಾಡ್ತಿಲ್ಲ. ಆಸೆ ಪಟ್ಟು 2 ತುತ್ತು ಜಾಸ್ತಿ ತಿಂದ್ರೆ ವಾಂತಿ ಆಗತ್ತೆ. ಅಂಥದ್ರಲ್ಲಿ ಬಂಗಾರ ಬೇಕು ಅಂತ ದುರಾಸೆ ಪಟ್ಟಿದ್ದು ತಪ್ಪಲ್ವಾ? ಮಾಮ್, ನೀವು ಸಮಾಧಾನ ಮಾಡ್ತಿದ್ದೀರೋ ಬೈತಿದ್ದೀರೋ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ನನಗೆ ಅರ್ಥ ಆಯ್ತು ಬ್ರೋ. ಅತ್ಯಾಸೆ ಪಟ್ರೆ ಇವತ್ತು ಕಾಲಿಗಾಗಿರೋ ಗಾಯ ನಾಳೆ ಹೊಟ್ಟೆಗಾಗುತ್ತೆ ಅಂತ ಹೇಳ್ತಿದ್ದಾರೆ ಮಾಮ್. ಕರೆಕ್ಟ್ ವಿಕ್ರಾಂತ್. ಹಾವು ಬುಸ್ಕುಟಿದ್ಕೆ ನಿನಗ್ ನೀನೇ ಪೆಟ್ಟಾಗೋ ಹಾಗೆ ಮಾಡ್ಕೊಂಡೆ ಸುಮ್ನಾ. ಅಕಸ್ಮಾತ್ ಏನಾದ್ರೂ ಕಚ್ಚಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನಾವು ನಿನಗ್ ಸೆಂಡ್ ಆಫ್ ಕೊಟ್ಟು ತಲೆ ಸ್ನಾನ ಮಾಡ್ಬೇಕಾಗ್ತಿತ್ತು. ನಾನ್ ಸಾಯ್ತೀನಿ ಅಂತನ ಅಕ್ಕ? ನಿನ್ನ ಹುಚ್ಚಾಸೆಗಳನ್ನ ಹೇಳ್ಬೇಡ ಅಂತಿದ್ದಾರೆ ಅತ್ಗೆ. ಕೃಷ್ಣ ಕಲ್ಲಲ್ಲಿ ಬಂಗಾರ ಇದೆ ಅಂತ ಗೊತ್ತಾದ್ಮೇಲೂ ಸುಮ್ನಿರಕ್ಕಾಗತ್ತಾ ಹೇಳಿ? ಹೇಳ್ಬೇಕು ಅಂದ್ರೆ ಆಸ್ತಿ ಇಲ್ದಿರೋ ನೀವು ಮುಂದಿಂತು ಅದನ್ನ ಒಡ್ದ್ ಹಾಕಿ ನನಗೆ ಗಿಫ್ಟ್ ಕೊಡಿಸ್ತೀರಾ ಅಂತ ಅನ್ಕೊಂಡೆ. ಏನ್ ಕೊಡೋದು? ಕಲ್ಲು ಮಣ್ಣ?
ಆ ಕಲ್ಲು ಡ್ರಿಲ್ಲಿಂಗ್ ಮಿಷಿನಿಂದನೋ ಅಥವಾ ಬಾಂಬ್ ಬಿಟ್ರೆ ಬ್ಲಾಸ್ಟ್ ಆಗೋದಿಲ್ಲ ಅದು. ಇನ್ ಹೇಗಾಗುತ್ತೆ? ಅದನ್ನ ತಲೆಗೆ ಚಚ್ಕೋಬೇಕಾ? ಏ ನೀನು ಗೊತ್ತಿಲ್ಲ ಕಣೆ, ಸುಮ್ಮನೆ ಕಾಮಿಡಿ ಮಾಡ್ತಿದ್ಯಾ. ಅದನ್ನೇನ್ ಮಾಡಬೇಕು ಅಂದ್ರೆ ವಲ್ಲಭ, ನೀನ್ ಯಾಕೆ ಮಾತಾಡ್ತಿದೀಯಾ? ಅದನ್ ಕೇಳಿಸ್ಕೊಂಡು ಹಾಸಿನಿ ಕೂಡ ಪ್ರಯೋಗ ಮಾಡ್ತಾಳೆ. ಬೇಡದೆ ಇರೋ ವಿಷಯಕ್ಕೆ ನಾನೇನ್ ಹೋಗಲ್ಲ ಅತ್ತೆ. ನಾನು ಅಮಾಯಕಳೇ ಆಗಿರ್ಬೋದು, ಆದ್ರೆ ಅಷ್ಟು ಕೂಡ ಅರ್ಥ ಆಗದೆ ಇರೋಷ್ಟು ಪೆದ್ದಿ ಏನಲ್ಲ. ಆ ಕಲ್ಲಿನ ವಿಷಯ ನನಗೆ ಯಾಕೆ? ನಿಮ್ಗೇನಕ್ಕ, ಹೆರಿಗೆ ಆದ್ಮೇಲೆ 50 ಕೋಟಿ ಆಸ್ತಿ ಬಂತು. ಅದನ್ ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಬದುಕ್ತಿದ್ದೀರಾ. ಇನ್ನೊಂದು 5-6 ತಿಂಗಳು ಕಾಯ್ದ್ರೆ ನಿನ್ನ ಅಕೌಂಟಲ್ಲೂ ದುಡ್ಡು ಜಮಾ ಆಗುತ್ತಲ್ಲ. ಅಲ್ಲಿ ತನಕ ಇರ್ಬೇಕಲ್ಲ. ಅದೇನತ್ತೆ ಹಾಗೆ ಹೇಳ್ತಿದ್ದೀರಾ? ನಾನ್ ಸಾಯ್ತೀನಾ? ನನಗ್ ಪೂರ್ತಿಯಾಗಿ ಹೇಳಕ್ ಬಿಡು ಸುಮನ. ಅಲ್ಲಿವರೆಗೂ ನೀನ್ ತಾಳ್ಮೆಯಿಂದ ಇರ್ತೀಯಾ ಅಂತ ಹೇಳಿದ್ದು. ಇರ್ತೀನಿ ಅತ್ತೆ. ಕಲ್ಲನ್ ಒಡ್ದ್ ಹಾಕಕ್ ಹೋಗಿ ಏಟ್ ಮಾಡ್ಕೊಂಡಲ್ಲ. ನೆಕ್ಸ್ಟ್ ಅದಕ್ ಯಾರು ಏನ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ನಾನ್ ಮಾಡ್ತೀನಿ. ರೀ ಹಸ್ಬೆಂಡು, ಬನ್ನಿ ಬನ್ನಿ. ಏಯ್ ಎಲ್ಗೆ? 1 kg ಬೆರಣಿ, 2 ಬಿಳಿ ಬಟ್ಟೆ, 1 ಮಣ್ಣಿನ ಮಡಕೆ, ಆಮೇಲೆ ಶವನ್ ಸುಡೋದಕ್ಕೆ 10 kg ಕಟ್ಟಿಗೆಗಳನ್ನ ನಾವು ಹೋಗಿ ತಗೊಂಡ್ ಬರೋಣ ಬನ್ನಿ. ಯಾರ್ ಸತ್ರೀಗ? ನೀವೇ ಸಾಯ್ತಿರಲ್ಲ ಅತ್ತೆ. ಬಾಯ್ ಮುಚ್ಚೋ. ಅಂದ್ರೆ ಮಾಮ್, ಆ ಕಲ್ಲನ್ನ ನೀವೇ ಒಡೆದಾಕ್ಬೇಕು ಅನ್ಕೊಂಡಿದ್ದೀರಲ್ಲ ಅಂತ ಹಾಸಿನಿ ಅದಕ್ಕೆ ಹೇಳ್ತಾ ಇದ್ದಾರೆ. ಎಸ್, ಮಾಮ್ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಕಣ. ಅದನ್ನ ಸುತ್ತಿಗೆಯಿಂದ ಅದನ್ನು ಹೊಡಿಲೇಬಾರ್ದು, ವೇಷ ಹಾಕೋಬೇಕು. ಹಾ ಮತ್ತೆ ನೀವೇ ಹಾಕೋತೀರಾ? ಆಲ್ರೆಡಿ ಹಾಕೊಂಡೇ ಇದ್ದೀರಲ್ಲ ಅತ್ತೆ ಕಳ್ರ ವೇಷನ. ಏಯ್, ಅತ್ತೆ ಸಾರಿ. ಮೆಂಟಲ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ವಿಕ್ರಾಂತ್. ಬೆಳಗ್ಗೆ ಎಲ್ಲೋ ಹೊರಟಿರೋ ಹಾಗಿದೆ. ಒಂದು ಚಿಕ್ಕ ಕೆಲಸ ಇದೆ ಸರ್. ಬ್ರೋ ಮತ್ತೆ ಅದಕ್ಕೆ ಮನೇಲೇ ಇದ್ದಾರೆ, ನೀವು ಮಾತಾಡ್ತಾ ಇರಿ, ನಾನು ಹೋಗಿ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಎನ್ಕ್ವೈರಿ ಅಂತ ಮಾಡಕ್ ಬಂದಾಗ ಮನೇಲಿರೋ ಕೆಲಸದವ್ರು ಕೂಡ ಹೊರಗೆ ಹೋಗೋ ಆಗಿಲ್ಲ. ನೀವು ಕೆಲಸ ಅಂತ ಹೊರಡೋದು ಎಷ್ಟು ಮಟ್ಟಿಗೆ ಸರಿ? ಇಟ್ಸ್ ಓಕೆ, ನೀವು ಹೋದ್ಮೇಲೆ ಹೊರಡ್ತೀನಿ ನಾನು. ಏನು ಸರ್, ನಮ್ಮ ಹುಡುಗನೇ ಎನ್ಕ್ವೈರಿ ಮಾಡ್ತಾ ಇದ್ದೀರಾ ನೀವು? ಸಖಿ ಕಿಡ್ನಾಪ್ ಆಗಿರೋದಕ್ಕೆ ಕಾರಣ ನನ್ ಗಂಡನ ಪೊಲೀಸಣ್ಣ ಜೈಲ್ಗೆ ಹಾಕ್ತೀರಾ? ಏಯ್, ಸುಮನ, ಏನ್ ಹೀಗ್ ಮಾತಾಡ್ತಿದ್ಯಾ? ನಿನ್ ಮೈದ್ನನ್ ಮುಖದಲ್ಲಿ ಪಶ್ಚಾತ್ತಾಪದ ಭಾವ ಇತ್ತು, ಅದಕ್ಕೆ ಕೇಳ್ದೆ ಅಕ್ಕ. ನೀನೇ ಹಾಗೆ ಹೇಳಿದ್ರೆ ಇದೇ ಚಾನ್ಸ್ ಅಂತ ಪೊಲೀಸ್ ಅವರು ಎತ್ತಾಕೊಂಡು ಹೋಗ್ತಾರೆ ಸುಮ್ನಾ. ನೋ, ಈ ಕೇಸ್ ವಿಷಯದಲ್ಲಿ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸಖಿ ಸೇಫ್ ಆಗೇ ಇದ್ದಾಳೆ. ಸಿಕ್ಬಿಟ್ಲಾ ಸರ್? ಹುಡುಗಿ ಹೇಗಿದ್ದಾಳೆ? ಗ್ಲಾಮರಸ್ ಗೊಂಬೆ ಚೆನ್ನಾಗೇ ಇರ್ತಾಳೆ ಬಿಡಿ ಚಿಕ್ಕಪ್ಪ. ಸಖಿ ಬಂದ್ಲಾ? ಹಾ ಬಂದಿದ್ದಾಳ್ರಿ. ಹೊರಗಡೆ ಪೊಲೀಸ್ ಜೀಪ್ ತೊಳಿತಿದ್ದಾಳೆ. ಅದಕ್ಕೆ ಜೋಕ್ ಮಾಡ್ಬೇಡ ಹಾಸಿನಿ, ಅವಳಿಗಂತ ಕರ್ಮ ಬಂದಿಲ್ಲ. ಬಂದಿರ್ಲಿಲ್ಲ ಅಂದ್ರೆ ಇಷ್ಟು ದಿವಸ ಆದ್ರೂ ಅವಳ ಮನೆಗೆ ಯಾಕೆ ಬಂದಿಲ್ಲ ಅತ್ತೆ? ಅವರು ಇವರು ಹಾಕೋದನ್ ತಿಂದು ಬದುಕು ಒಂದ್ ಬದುಕೇನಾ ಅತ್ತೆ? ಯಾರೂ ಊಟ ಹಾಕೋದಿಲ್ಲ ಅದಕ್ಕೆ. ನಮ್ಮನೆಯವರೇ ಅವಳು ಯೋಗಕ್ಷೇಮನ ನೋಡ್ಕೋತಾ ಇದ್ದಾರೆ ಅಂತ ಅವತ್ತೇ ನಮಗೆ ನಮ್ಮ ಇನ್ಸ್ಪೆಕ್ಟರ್ ಹೇಳಿದ್ರು.
ಈಗೆಲ್ಲಿದ್ದಾಳೆ ಅಣ್ಣ? ಇಲ್ಲೇ ಇರ್ಬೋದು ಅಂತ ಹೋಗಿ ನೋಡೋಷ್ಟರಲ್ಲಿ ಜಾಗನ ಬದಲಾಯಿಸಿದ್ದಾಳೆ. ಅವಳಿಗೆ ತುಂಬಾನೇ ನೆಟ್ವರ್ಕ್ ಇದೆ ಅನ್ಸುತ್ತೆ. ಬುದ್ಧಿವಂತರು ಅಂತ ಅವ್ರು ಅನ್ಕೋಬಹುದು, ಸಿಕ್ಕಿದ್ರೆ ಮಾತ್ರ ದೊಡ್ಡ ಕೇಸೇ ಆಗ್ಬಿಡುತ್ತೆ. ಅವ್ನು ಯಾವನಾದ್ರೂ ಸಿಕ್ಕಾಕೊಂಡ್ರೆ ಸರ್ 10 ನಿಮಿಷ ನನಗೆ ಟೈಮ್ ಕೊಡಿ ಸಾಕು. ಯಾಕೆ ಅವ್ರ ಬಟ್ಟೆನ್ ಒಗ್ದು ಅದನ್ನ ಐರನ್ ಬೇರೆ ಮಾಡ್ತೀರಾ? ಶಟ್ ಅಪ್. ನೀನ್ ಸುಮ್ನಿರಕ್ಕ, ಅದೆಲ್ಲ ನಮ್ಗ್ಯಾಕೆ? ಸಖಿ ಜೊತೆ ನಿಮ್ ಕೆಲ್ಸ ಮುಗೀತಲ್ಲ ಮಾತೆ. ವಾಪಸ್ ಬಂದ್ರೆ ಅವ್ರಿಗೆ ಪಾಲ್ ಕೊಡ್ಬೇಕು ಅನ್ನೋದು ನಿಮಗ್ ಚಿಂತೆ ಆಗೋಗಿದೆ. ಪಾಲ? ಹೌದು ಮಾತೆ, ಒಬ್ರಿಗೊಬ್ರು ಮಾತು ಕೊಟ್ಟಿದ್ದಾರೆ. ನೀನೇನೋ ನೋಡಿರೋ ತರ ಹೇಳ್ತೀಯಲ್ಲ. ನಾನು ಎಲ್ಲ ನೋಡಬಹುದು ಮಾತೆ. ನಾವ್ ಹೆಣ್ಮಕ್ಳು ಏನ್ ಮಾಡ್ತೀವೋ ಅದನ್ನ ನೋಡ್ತೀಯಾ? ಶಿವ ಶಿವ, ಸುಮ್ಮನ ಎಲ್ರು ಮುಂದೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇಲ್ಲ ಅಂದ್ರೆ ಏನಕ್ಕ, ಬಾಯಿಗೆ ಬಂದಾಗ ಮಾತಾಡ್ತಿದ್ರೆ ಸುಮ್ನಿರ್ಬೇಕಾ? ಮಾತೆ ಅಂತ ನಿಮ್ಗೆ ಗೌರವ ಕೊಟ್ಟು ಕರಿತಾ ಇದ್ದೀನಮ್ಮ, ಮನ್ಸಿಗೆ ನೋವು ಮಾಡಬೇಡಿ. ನಿಮ್ಮಂತವ್ರಿಗೆ ಈ ಮನೇಲಿ ಊಟ ಹಾಕಿದೀವಿ, ಏನ್ ಮಾಡಿದ್ರು ಸುಮ್ನಿರ್ಬೇಕು. ಈಗ ಸುಮ್ಮನಿರ್ತೀಯ? ನೀನೇ ತಂದು ಹಾಕ್ತಿರೋ ಥರ ಮಾತಾಡ್ಬೇಡ. ಬ್ರೋ ಆಗ್ಲಿ ಅತ್ಗೆ ಆಗ್ಲಿ ಯಾವತ್ತೂ ಆ ಥರ ಮಾತಾಡೇ ಇಲ್ಲ. ಅಸೂಯೆ ಪಟ್ಕೊಂಡು ವಿಷ ಕಕ್ಕಕ್ಕೆ ನೋಡ್ಬೇಡ ನೀನು. ಏಯ್, ಸ್ವಲ್ಪ ಸೈಲೆಂಟ್ ಆಗಿರೋ. ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಎನ್ಕ್ವೈರಿ ಮಾಡಕ್ಕೆ ಬಂದಿರುವಾಗ ನಾವು ಗಲಾಟೆ ಮಾಡ್ತಿದ್ರೆ ಅವ್ರಿಗೆ ಟೈಮ್ ವೇಸ್ಟ್ ಆಗೋದಿಲ್ವಾ? ಇನ್ಸ್ಪೆಕ್ಟರ್ ಅವರೇ, ಸಖಿ ಕಿಡ್ನಾಪ್ ವಿಚಾರವಾಗಿ ನೀವು ಏನೇ ಕೇಳಿದ್ರು ಪೂರ್ತಿಯಾಗಿ ಸಹಕರಿಸ್ತೀವಿ. ಆಕ್ಚುಲಿ ನಾನು ಬಂದಿದ್ದು ಸಖಿ ವಿಷಯಕ್ಕೋಸ್ಕರ ಅಲ್ಲ ಮೇಡಮ್. ಮತ್ತೆ ದೊಡ್ಡ ಬಟ್ಟಮ್ಮನ ಕೇಸ್ ಸಲುವಾಗಿ. ಕೇಸು ಗೀಸು ಅಂತಿದ್ದಾರೆ ಅಂದ್ರೆ ಏನೋ ಉಲ್ಟಾ ಹೊಡೆದಿರ್ಬೇಕು ಮಾಮ್. ಏಯ್, ನೀನ್ ಎಷ್ಟು ಕಡಿಮೆ ಮಾತಾಡ್ತೀಯೋ ಅಷ್ಟು ಒಳ್ಳೇದು. ಇಲ್ಲ ಅಂದ್ರೆ ಸಿಕ್ಕಾಕೋತೀರಾ. ಗೊತ್ತಾಗೋಗುತ್ತೆ ಅಂತೀಯಾ? ಏಯ್, ಸ್ವಲ್ಪ ಸುಮ್ನಿರೋ. ಏನ್ ಗೊತ್ತಾಗುತ್ತೆ ಅತ್ತೆ? ಏನಿಲ್ಲಪ್ಪ, ಅವನ್ಗೇನು ಗೊತ್ತಿಲ್ಲ. ಅಂತವ್ರನ್ನೇ ನನಗೆ ಗಂಟು ಹಾಕಿ ನನ್ ಬದುಕು ಹಾಳಾಗೋ ತರ ಮಾಡ್ಬಿಟ್ರಲ್ಲ ಅದೇ. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಒಂದು ಮಗು ಕೂಡ ಹೆತ್ತಿದ್ಯಾ, ಈಗ ಯಾಕಿದೆಲ್ಲ? ಅಕ್ಕ, ಪೊಲೀಸ್ ನನ್ನ ಟೈಮ್ನ ವೇಸ್ಟ್ ಮಾಡಬಾರ್ದು. ಯಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವ್ ಹೇಳಿ ಇನ್ಸ್ಪೆಕ್ಟರ್ ಸರ್. ಓಕೆ, ಈ ಕೇಳ್ತಾ ಇರೋ ಪ್ರಶ್ನೆನ ಯಾರೊಬ್ಬರನ್ನು ಉದ್ದೇಶ ಇಟ್ಕೊಂಡು ಕೇಳ್ತಾ ಇಲ್ಲ, ಎಲ್ರಿಗೂ ಅನ್ವಯಿಸುತ್ತೆ. ಶ್ರೀಮತಿ ದೊಡ್ಡಬಟ್ಟಮ್ಮ ಯಾರು ಏನು ಅಂತ ಗೊತ್ತಿಲ್ಲದೆ, ವಿವರನೇ ತಿಳ್ಕೊಳ್ದೆ ಈ ಮನೇಲಿ ತಂದಿಟ್ಕೊಂಡ್ರಿ. ನಮ್ ನೈನಿ ವಿಶಾಲೇ ಕರ್ಕೊಂಡ್ ಬಂದಿದ್ದು. ನೀನ್ ಸುಮ್ನಿರು. ಶ್ರೀಮತಿ ಅಂತ ಯಾಕಂದೆ ಅಂದ್ರೆ ಮುತ್ತೈದೆ ತರ ಅವ್ರು ಕಾಣಿಸಿದ್ರು. ಅವಳ ಗಂಡನಿಗೆ ವಿಶಾಲ ಅವ್ರ ತಾಯಿ ಗಾಯತ್ರಿ ದೇವಿಯವರು ಸಹಾಯ ಮಾಡಿದ್ದಾರೆ ಅಂತ ಅವರು ಪ್ರಾಣ ಬಿಡೋದಕ್ಕೂ ಮುಂಚೆ ಹೇಳಿದ್ರು. ನಮ್ ದೊಡ್ಡತ್ತೆ ನೋಡೋ ಭಾಗ್ಯ ನಮ್ಗಿಲ್ಲ, ಆದ್ರೆ ಅವ್ರಿದ್ದಿದ್ರೆ ಅವಾಗ ನಾವಿನ್ನೂ ದೊಡ್ಡ ಸ್ಥಾನದಲ್ಲಿ ಇರ್ತಿದ್ವಿ ಪೊಲೀಸಣ್ಣ.
ಆಲ್ ರೈಟ್. ದೊಡ್ಡಬಟ್ಟಮ್ಮ ಅವ್ರ ಕುಟುಂಬನ ಗಾಯತ್ರಿ ದೇವಿಯವ್ರ ಕೈ ಹಿಡಿದ ಮೇಲೆ ಅವ್ರ ಗಂಡ ಯಾರು, ಮಕ್ಕಳು ಎಲ್ಲಿದ್ದಾರೆ ಅನ್ನೋ ಯಾವ ವಿವರನೂ ರೆಕಾರ್ಡ್ಸಲ್ಲಿ ಮೆನ್ಷನ್ ಆಗಿಲ್ಲ. ಆಧಾರ್ ಕಾರ್ಡು ವೋಟರ್ ಕಾರ್ಡು ಚೆಕ್ ಮಾಡಿ ಡೀಟೇಲ್ಸ್ ತಿಳ್ಕೊಬೇಕಿತ್ತು. ಅವ್ರಗಳಿಗೆ ಇದರ ಅವಶ್ಯಕತೆನೇ ಇಲ್ವಲ್ಲ. ಯಾಕೋ ಗೊತ್ತಿಲ್ಲ, ಒಂದು ID ಕಾರ್ಡ್ ಕೂಡ ತಗೊಳ್ಳಿಲ್ಲ, ಅಡ್ರೆಸ್ ಕೂಡ ಇಲ್ಲ. ಒಂದು ಅರ್ಥ ಆಗ್ತಿಲ್ಲ. ಕರ್ಕೊಂಡು ಬಂದಿರೋ ನೈನಿ ವಿಶಾಲ್ ಅವ್ರಿಗೆ ಮಾತ್ರ ಗೊತ್ತಿರ್ಬೋದು.